ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮಲಿಂಗಾರೆಡ್ಡಿ ಅವರ ರಿಸೈನ್ ನಡುವೆಯೂ ಡಿಕೆಶಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಅಣ್ಣಮ್ಮ ದೇವಿ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಿಸಲ್ ಮಾರಮ್ಮಗೆ ಮೊಸರು ಅಭಿಷೇಕವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದಂಥ ಡಿಕೆಶಿ ಅವರು. ರಾಮಲಿಂಗಾರೆಡ್ಡಿ ಅವರ ರಿಸೈನ್ ನಡುವೆಯೂ ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿಕೆಶಿ. ಸಿಎಂ ಆದ ಬಳಿಕ ಅಣ್ಣಮ್ಮ ದೇವಿ ದರ್ಶನಕ್ಕೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳು. ಬಿಸಲ್ ಮಾರಮ್ಮಗೆ ಮೊಸರು ಅಭಿಷೇಕ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪೂರ್ಣ ಕುಂಭದ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಸ್ವಾಗತ ಕೋರಲಾಗಿದೆ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ತೊಂದರೆಗಳನ್ನ ನಿವಾರಿಸುವಂತೆ ಪೂಜೆ ಮಾಡಿದ್ದಾರೆ. ಈಗ ಆಲ್ರೆಡಿ ತಾವು ಏನ್ ಕನಸು ಕಾಣ್ತಾ ಇದ್ರು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ, ಅದಾದ ನಂತರದಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರಗಳು. ಬಟ್ ಈಗ ಅದರಲ್ಲಿ ಆರಂಭದಲ್ಲೇ ಈಗ ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಸಹಜವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದರ ನಡುವೆನೇ ಬಿಸಲ್ ಮಾರಮ್ಮಗೆ ಮೊಸರು ಅಭಿಷೇಕವನ್ನು ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈಗೇನು ಸರ್ಕಾರಕ್ಕೆ ಆಗ್ತಾ ಇದೆಯಲ್ಲ ಇದೆಲ್ಲ ಸಮಸ್ಯೆಗಳು ತೊಂದರೆಗಳು ಇದೆಲ್ಲ ಕೂಡ ನಿವಾರಿಸಬೇಕು ಅಂತೇಳಿ ದೇವರ ಮೊರೆ ಹೋಗಿದ್ದಾರೆ. ಸೊ ಅಲ್ಲಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪೂರ್ಣಗುಂಭದ ಮೂಲಕ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತ ಕೂಡ ಸಿಕ್ಕಿದೆ. ಬಟ್ ಇಲ್ಲಿ ಒಂದೇ ವಿಚಾರ, ಸರ್ಕಾರಕ್ಕೆ ಏನು ತೊಂದರೆಗಳಾಗ್ತಾ ಇದೆಯಲ್ಲ, ಸಹಜವಾಗಿ ತಾವು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸೋದಕ್ಕಿಂತ ಮುಂಚಿತವಾಗಿ ಯಾವುದೇ ಅಡೆತಡೆ ಇರಬಾರ್ದು, ಉತ್ತಮವಾದಂಥ ಆಡಳಿತ ಕೊಡಬೇಕು, ದೀರ್ಘಾವಧಿವರೆಗೂ ಕೂಡ ತಾವು ಮುಖ್ಯಮಂತ್ರಿಯಾಗಿರಬೇಕು, ಜನಪರ ಆಡಳಿತ ಕೊಡಬೇಕು ಅಂತೇಳಿ ಎಲ್ಲ ಒಳ್ಳೇದಾಗಬೇಕು ಅಂತೇಳಿ ಪೂಜೆ ಪುನಸ್ಕಾರಗಳು ಮಾಡಿದ್ದು. ಸೊ ಬಟ್ ಖಾತೆ ಹಂಚಿಕೆ ಆಗಿದ್ದು 24 ಗಂಟೆ ಕೂಡ ಆಗಿಲ್ಲ. ಇನ್ನು ಆಲ್ರೆಡಿ ಈಗ ಅಸಮಾಧಾನ ಸ್ಫೋಟಗೊಂಡಿದೆ ಕಾಂಗ್ರೆಸ್ನಲ್ಲಿ. ಅದನ್ನು ಹೇಗೆ ಶಮನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಇದರ ನಡುವೆನೇ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಇದು ಈಗೇನು ಸರ್ಕಾರಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳಿದೆ ಅದೆಲ್ಲ ನಿವಾರಿಸಬೇಕು ಅಂತೇಳಿ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ.